ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1062ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ವಿವೋ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ವಿವೋ T4 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು, ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಈ ಮೊಬೈಲ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಈ ಒಂದು ಪ್ರೊಸೆಸರ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸಿಂಪಲ್ ಆಗಿ ನಿಮಗೆ ಈ ಮೊಬೈಲ್ ಬಗ್ಗೆ ಹೇಳ್ಬೇಕಂದ್ರೆ, ಇವಾಗ 11ನೇ ತಾರೀಕು ಐಕ್ಯೂ ಕಂಪ್ನಿಯವರು ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ, ಐಕ್ಯೂ Z10 ಅಂತೇಳಿ. ಅದೇ ಮೊಬೈಲ್ ರೀಬ್ರ್ಯಾಂಡ್ ಆಗ್ಬಿಟ್ಟು ವಿವೋದಲ್ಲಿ ಈ ಹೆಸರಲ್ಲಿ ಲಾಂಚ್ ಆಗುತ್ತೆ. ಇದು ಕೂಡ ನನಗೆ ಅನಿಸ್ತಂಗೆ ಒಂದು 25,000 ರೇಂಜ್ ಅಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಾದ್ರೆ ಅನ್ಕೊಂತಾ ಇದ್ದೀನಿ. ರೀಸನ್ ಏನು ಅಂದ್ರೆ ಸ್ಪೆಸಿಫಿಕೇಶನ್ಸ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಆಲ್ರೌಂಡರ್ ಮೊಬೈಲ್ ಆದ್ರೆ ಆಗುತ್ತೆ. ಇದು ಕೂಡ ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಯಾರಾದ್ರೂ ಹೊಸ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಂದು 25,000 ಒಳಗಡೆ ನಮಗೆ ಬ್ಯಾಟರಿ ಕೆಪಾಸಿಟಿ ಚೆನ್ನಾಗಿರಬೇಕು, ಡಿಸೈನ್ ಮಿನಿಮಲ್ ಆಗಿದ್ರು ಕೂಡ ನಮಗೆ ಮೊಬೈಲ್ ಒಂದು ಸ್ವಲ್ಪ ಪವರ್ಫುಲ್ ಆಗಿರಬೇಕು ಅಂದ್ರೆ ಈ ಮೊಬೈಲ್ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಆದ್ರೆ ಆಗುತ್ತೆ. ಸೊ ನೋಡೋಣಂತೆ, ಲಾಂಚ್ ಮಾಡಿದ್ದಾದ್ಮೇಲೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ಗೆ ಹಾಗೆ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 9 ಸೀರೀಸ್ಗೆ ಎರಡು ಹೊಸ ಫೀಚರ್ಸ್ ನ ಆಡ್ ಮಾಡಿದ್ದಾರೆ. ಜೆಮಿನಿ ಲೈವ್ ಕ್ಯಾಮ್ರಾ ಹಾಗೆ ಬಂದ್ಬಿಟ್ಟು ಸ್ಕ್ರೀನ್ ಶೇರಿಂಗ್ ಫೀಚರ್ ಅಂತೇಳಿ. ಈ ಒಂದು ಫೀಚರ್ಸ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀವು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಜೆಮಿನಿ ಲೈವ್ ಕ್ಯಾಮ್ರಾ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನನ್ನ ಮುಂದೆ ಒಂದು 3 ಶರ್ಟ್ಸ್ ಇದೆ ಅಂತ ಇಟ್ಕೊಳ್ಳಿ. ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಯಾವ ಶರ್ಟ್ ಹಾಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದೀನಿ. ಅವಾಗ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ನಾನು ಅದಕ್ಕೆ ಕೇಳ್ಬೋದು. ಇವಾಗ ನಾನು ಏನು ನೋಡ್ತಿರ್ತೀನಲ್ಲ, ನಾನು ಹೇಗೂ ಕೂಡ ಆ ಒಂದು ಆಕ್ಸೆಸ್ ಆದ್ರೆ ಕೊಡ್ತೀನಿ. ಇವು 3ರಲ್ಲಿ ನಾನು ಯಾವ್ದು ಹಾಕೊಂಡ್ಲಿ ಹೇಳು ಅಂದ್ರೆ ಅದು ಒಂದು ಶರ್ಟ್ ನ ಪಿಕ್ ಮಾಡುತ್ತೆ. ಅದಕ್ಕೆ ಯಾವ ಶೂ ಹಾಕೋಬೇಕು, ಯಾವ ಪ್ಯಾಂಟ್ ಹಾಕೋಬೇಕು, ಯಾವ ವಾಚ್ ಹಾಕಬೇಕು, ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನಮಗೆ ಸಜೆಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಈ ರೀತಿಯಾಗಿ ನಿಮಗೆ ಈ ಒಂದು ಫೀಚರ್ ವರ್ಕ್ ಆಗುತ್ತೆ. ಇದು ತುಂಬಾ ಜನರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಏನೋ ಹೊಸ ಫೀಚರ್ಸ್ ನ ಆಡ್ ಮಾಡ್ತಿದ್ದಾರೆ, ಆದ್ರೆ ಯೂಸ್ ಆಗೋ ತರ ಫೀಚರ್ಸ್ ಆದ್ರೆ ಕೊಡ್ತಿದ್ದಾರೆ. ಅದೊಂದು ಸ್ವಲ್ಪ ಖುಷಿ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಕಂಪ್ನಿಯವರು ಒಂದು ಹೊಸ ಇಂಡಸ್ಟ್ರಿಯಲ್ಲಿ ಕಾಲಿಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಫ್ಲಿಪ್ಕಾರ್ಟ್ ಅಲ್ಲಿ ಇವರು ಸೇಲಿಗೆ ತರ್ತಾರೆ. ಒಂದು ಪೋಸ್ಟರ್ ನ ಮಾತ್ರ ಇವರು ರಿಲೀಸ್ ಮಾಡಿದ್ದಾರೆ. ಯಾವುದೇ ರೀತಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆದ್ರೆ ಪ್ರೊವೈಡ್ ಮಾಡಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮೊಟೊರೋಲಾಗೆ ಲ್ಯಾಪ್ಟಾಪ್ಸ್ ಮೇಲೆ ತುಂಬಾ ಒಳ್ಳೆ ಬೇಸ್ ಇದೆ. ಅದಂಗೆ ಬ್ರೋ ಲ್ಯಾಪ್ಟಾಪ್ಸ್ ಮೇಲೆ ಅಷ್ಟು ಒಳ್ಳೆ ಬೇಸ್ ಇದೆ ಅಂದ್ರೆ ಲೆನೋವೋ ಬ್ರ್ಯಾಂಡ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಲೆನೋವೋ ಲ್ಯಾಪ್ಟಾಪ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ರೋಲೆಬಲ್, ಫೋಲ್ಡೆಬಲ್, ಈ ರೀತಿಯಾಗಿ ಹೊಸ ಕಾನ್ಸೆಪ್ಟ್ ಅಲ್ಲಿ ಇವರು ಲ್ಯಾಪ್ಟಾಪ್ಸ್ ಆದ್ರೆ ತರ್ತಿದ್ದಾರೆ. ಲೆನೋವೋ ಕಂಪ್ನಿನೂ ಕೂಡ ಮೊಟೊರೋಲಾ ಕಂಪ್ನಿ ಅವ್ರದೇ ಪೇರೆಂಟ್ ಕಂಪ್ನಿ ಅಂತಾನೆ ಹೇಳ್ಬೋದು. ಹೆಂಗಿದ್ರು ಕೂಡ ಆ ಕಡೆ ಸೈಡ್ ಲ್ಯಾಪ್ಟಾಪ್ ಬೇಸ್ ಚೆನ್ನಾಗಿದೆ, ಅದನ್ನೇ ಇಲ್ಲಿನೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ರೆ 100% ಸೇಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಅನ್ಕೊಂತಿದ್ದಾರೆ. ಸೊ ನೋಡೋದಂತೆ, ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ, ಒಳ್ಳೆ ಡಿಸೈನ್ ಇಂದ, ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರು ಅಂದ್ರೆ 100% ಸೇಲ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ಆದ್ರೆ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ನಮಗೆ ಓಲಾ, ಊಬರ್, ರ್ಯಾಪಿಡೋ ಈ ಒಂದು ಅಪ್ಲಿಕೇಶನ್ಸ್ ಏನಿದೆಲ್ಲ, ಈ ಒಂದು ಅಪ್ಲಿಕೇಶನ್ಸ್ ನ ಅತಿ ಹೆಚ್ಚಾಗಿ ನಾವು ಕೂಡ ಯೂಸ್ ಮಾಡ್ತಾ ಇದೀವಿ. ಆದ್ರೆ ತುಂಬಾ ಮಟ್ಟಿಗೆ ಲಾಸ್ ನೋಡ್ಕೊಂಡ್ರೆ ಡ್ರೈವರ್ಸ್ ಏನಿರ್ತಾರಲ್ಲ ಅವರಿಗೆ ಇದರಿಂದ ತುಂಬಾ ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ಕಮಿಷನ್ ರೇಟ್ ಜಾಸ್ತಿ ಇರುತ್ತೆ, ಕಂಪನಿಗೆ ತುಂಬಾ ಹೋಗುತ್ತೆ, ಪಾಪ ಡ್ರೈವರ್ಸ್ ಗೆ ಕಮ್ಮಿ ಬರುತ್ತೆ. ಅವ್ರು ಏನು ಕೂಡ ಮಾಡೋದಿಲ್ಲ, ಆದ್ರೆ ಅವರಿಗೆ ದುಡ್ಡು ಜಾಸ್ತಿ ಹೋಗುತ್ತೆ. ಇವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ಕೂಡ ಇವರಿಗೆ ಅಮೌಂಟ್ ಅನ್ನೋದು ತುಂಬಾ ಕಮ್ಮಿ ಬರುತ್ತೆ. ಇವರಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ದಾರೆ. ಅದಕ್ಕೋಸ್ಕರ ಇಂಡಿಯನ್ ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಒಂದು ಆಪ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಆಪ್ ಹೆಸರು ಬಂದ್ಬಿಟ್ಟು ಸರ್ಕಾರ ಟ್ಯಾಕ್ಸಿ ಅಂತೇಳಿ. ಇದನ್ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತೀವಿ. ಇದರಲ್ಲಿ ನಿಮಗೆ ಕಮಿಷನ್ ರೇಟ್ ಅನ್ನೋದೇ ಇರೋದಿಲ್ಲ. ಕಮಿಷನ್ ರೇಟ್ ಇದ್ರೂ ಕೂಡ ತುಂಬಾ ಲೀಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ನನ್ನ ಒಪಿನಿಯನ್ ಏನು ಅಂದ್ರೆ, ಆಪ್ ಡೆವಲಪ್ ಮಾಡ್ಲಿ, ಪ್ರೊವೈಡ್ ಮಾಡ್ಲಿ, ತುಂಬಾ ಒಳ್ಳೇದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಮೇನ್ ಆಗಿ ಸರ್ವಿಸ್ ಚೆನ್ನಾಗಿರಬೇಕು. ಇವಾಗಿರೋ ಕಾರ್ಪೊರೇಟ್ ಆಪ್ಸ್ ಗೆ ಕಂಪೇರ್ ಮಾಡಿದ್ರೆ ನಮಗೆ ಗೌರ್ಮೆಂಟ್ ರಿಲೇಟೆಡ್ ಆಪ್ ಏನಿರುತ್ತಲ್ಲ ಅಪ್ಲಿಕೇಶನ್ಸ್, ಅದರಲ್ಲಿ ಸರ್ವಿಸ್ ಅನ್ನೋದು ತುಂಬಾ ಲೀಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ರೀಫಂಡ್ ಕರೆಕ್ಟ್ ಆಗಿ ಆಗಬೇಕು, ರೆಸ್ಪಾನ್ಸ್ ಕರೆಕ್ಟ್ ಆಗಿರಬೇಕು. ಇವಾಗ ನಮಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಕ್ಲೀನ್ ಆಗಿ ಅವ್ರ ಹತ್ರ ಮಾತಾಡಿದ್ರೆ ವಿತಿನ್ ಎ ಮಿನಿಟ್ ಅಲ್ಲಿ ಆ ದಿನದಲ್ಲಾದ್ರೂ ನಮಗೆ ರೆಸ್ಪಾನ್ಸ್ ಅನ್ನೋದು ಕರೆಕ್ಟ್ ಆಗಿ ಇರಬೇಕು. ಅದೇ ನೀವು ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ನೋಡ್ಕೊಂಡ್ರೆ ಅವರು ತುಂಬಾ ಪ್ರಯಾರಿಟಿ ಕೊಡ್ತಾರೆ ಕಸ್ಟಮರ್ಸ್ ಗೆ, ಆದ್ರೆ ಈ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಷ್ಟು ಪ್ರಾಪರ್ ರೆಸ್ಪಾನ್ಸ್ ಆದ್ರೆ ಇರೋದಿಲ್ಲ. ಇದಿಷ್ಟನ್ನು ಅವ್ರು ಏನಾದ್ರೂ ಕರೆಕ್ಟ್ ಆಗಿ ಮಾಡಿದ್ರು ಅಂದ್ರೆ 100% ತುಂಬಾ ಜನ ಇದಕ್ಕೆ ಶಿಫ್ಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಡ್ತಾರೆ, ಅವ್ರಿಗೂ ಕೂಡ ಕಮಿಷನ್ ರೇಟ್ ಅನ್ನೋದು ಕಮ್ಮಿ ಆಯ್ತು ಅಂದ್ರೆ ಅವ್ರಿಗೂ ಕೂಡ ಪಾಪ ತುಂಬಾ ಮಟ್ಟಿಗೆ ದುಡ್ಡು ಆದ್ರೆ ಉಳಿಯುತ್ತೆ. ಸೊ ನೋಡೋಣಂತೆ ಈ ಒಂದು ಅಪ್ಲಿಕೇಶನ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ.
ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ CMF ಕಡೆಯಿಂದ ನೆಕ್ಸ್ಟ್ ಯಾವ ಮೊಬೈಲ್ ಬರ್ತಾ ಇದೆ ಹೇಳಿ, CMF Phone 2 ಆದ್ರೆ ಬರ್ತಾ ಇದೆ. ಇವಾಗ ಅಫಿಷಿಯಲ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ ನ ಏಪ್ರಿಲ್ 28ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ, ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗುತ್ತೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ CMF Phone 2 ಲಾಂಚ್ ಆಗೋದಿಲ್ಲ, CMF Phone 2 Pro ಲಾಂಚ್ ಆಗುತ್ತೆ. ಈ ಮೊಬೈಲ್ ಜೊತೆಗೆ CMF Buds 2, Buds 2A, Buds 2 Plus ಈ ರೀತಿಯಾಗಿ 3 ಡಿಫ್ರೆಂಟ್ ಬಡ್ಸ್ ಕೂಡ ಲಾಂಚ್ ಮಾಡ್ತಿದ್ದಾರೆ. ನನಗೆ ಮೊಬೈಲ್ ಗಿಂತ ಬಡ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕು, ಯಾಕೆಂದ್ರೆ ಮೊಬೈಲ್ ಅಲ್ಲೇ ಇವರು ತುಂಬಾ ಚೇಂಜಸ್ ಮಾಡಿ ಡಿಫ್ರೆಂಟ್ ಡಿಸೈನ್ ಇಂದ ತಂದಿದ್ರು. ಇವಾಗ ಬಡ್ಸ್ ಕೂಡ ಅಷ್ಟೇ ಈಸಿಯಾಗಿ ಇವರು ಸಾದಾ ಡಿಸೈನ್ ಅಂತೂ ತರೋದಿಲ್ಲ, ಅದರಲ್ಲೂ ಕೂಡ ಏನೋ ಒಂದ್ ಸ್ವಲ್ಪ ಯೂನಿಕ್ನೆಸ್ ಆದ್ರೆ ಆಡ್ ಮಾಡಿರ್ತಾರೆ. ಬಡ್ಸಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಇದಿಷ್ಟು ಪ್ರಾಡಕ್ಟ್ಸ್ ಕೂಡ ಏಪ್ರಿಲ್ 28ನೇ ತಾರೀಕು ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಸೊ ನೋಡೋಣಂತೆ ನಿಮ್ಮಲ್ಲಿ ಎಷ್ಟು ಜನ CMF Phone 2 Pro ಈ ಮೊಬೈಲ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಪ್ರಾಡಕ್ಟ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ, ಹಾಗಾದ್ರೆ ಒಂದ್ ಸ್ವಲ್ಪ ಬೇಗ ತಗೊಳ್ಳಿ. ನಮಗೇನ್ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಆದ್ರೂ ಕೂಡ ಆಗ್ಬೋದು. ನನಗನ್ನಿಸ್ದಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದ್ದೀನಿ. ಅಮೆರಿಕದಲ್ಲಿರೋರಿಗೆ ತುಂಬಾ ಪ್ರಾಬ್ಲಮ್ ಆದ್ರೆ ಕ್ರಿಯೇಟ್ ಆಗ್ತಿದೆ. ರೀಸನ್ ಏನು ಅಂದ್ರೆ ರೀಸೆಂಟ್ ಆಗಿ ಟ್ರಂಪ್ ಅವರು ಇಂಪೋರ್ಟೆಡ್ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಟ್ಯಾಕ್ಸ್ ಅನ್ನೋದು ಜಾಸ್ತಿ ಮಾಡಿದ್ದಾರೆ. ಆಪಲ್ ಕಂಪ್ನಿಗೆ ನೋಡ್ಕೊಂಡ್ರೆ ಹತ್ತತ್ರ 46% ವರೆಗೂ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ, ಇವಾಗ ನಮಗೆ ಬೇಸ್ ವೇರಿಯಂಟ್ ಏನಿರುತ್ತಲ್ಲ, iPhone 16 ಆಗಿರ್ಬೋದು, 15 ಈ ಒಂದು ಮೊಬೈಲ್ಸ್ ನಮ್ಮ ಇಂಡಿಯಾದಲ್ಲಿ ತಗೋಬೇಕು ಅಂದ್ರೆ 80,000 ಆಗುತ್ತೆ. ಅದೇ ಟ್ಯಾಕ್ಸ್ ಏನಾದ್ರೂ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ 1,20,000 ನಿಮಗೆ ಬೇಸ್ ವೇರಿಯಂಟ್ ಸಿಗುತ್ತೆ. ಅದೇ ನೀವು ಪ್ರೋ ಮಾಡೆಲ್ಸ್ ತಗೋಬೇಕು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ 1.5 ಲಕ್ಷ ರೇಂಜ್ ಅಲ್ಲಿ ನೀವು ಪ್ರೋ ಮಾಡೆಲ್ಸ್ ಆದ್ರೆ ತಗೊಂತೀರಾ. ಈ ಟ್ಯಾಕ್ಸ್ ಏನಾದ್ರೂ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ 2,20,000 ನಿಮಗೆ ಪ್ರೋ ಮಾಡೆಲ್ಸ್ ಆದ್ರೆ ಸಿಗುತ್ತೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮಗೆ ಪ್ರೈಸಸ್ ಅನ್ನೋದು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತೆ ಅಂತೇಳಿ. ಹಾಗೆ ಬಂದ್ಬಿಟ್ಟು ಆಪಲ್ ವಾಚಸ್ ಮೇಲೆ 43% ಜಾಸ್ತಿ ಆಗುತ್ತೆ, ಐಪ್ಯಾಡ್ಸ್ ಮೇಲೆ 42% ಜಾಸ್ತಿ ಆಗುತ್ತೆ, ಏರ್ಪೋರ್ಟ್ಸ್ ಮೇಲೆ ಹಾಗೆ ಬಂದ್ಬಿಟ್ಟು ಮ್ಯಾಕ್ ಬುಕ್ಸ್ ಮೇಲೆ ನಿಮಗೆ 39% ಜಾಸ್ತಿ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರೈಸಸ್ ಅನ್ನೋದು ಎಷ್ಟು ಜಾಸ್ತಿ ಆಗುತ್ತೆ ಅಂತೇಳಿ. ಇನ್ನ ಒಂದು ನೀವೆಲ್ಲರೂ ಕೂಡ ಕ್ಲೀನ್ ಆಗಿ ನೋಡಿದ್ರೆ ಒಂದು ಟೈಮಲ್ಲಿ ಇವಾಗಲೂ ಕೂಡ ನಾವು ಎಷ್ಟೋ ಜನ ಫಾರಿನ್ ಇಂದ ಯಾರಾದ್ರೂ ಬರ್ತಾ ಇದ್ರೆ ಅಲ್ಲಿಂದ ಐಫೋನ್ ತಗೊಂಡ್ ಬಾ, ಅಲ್ಲಿಂದ ಆಪಲ್ ವಾಚ್ ತಗೊಂಡ್ ಬಾ ಅಂತ ಹೇಳ್ತಾ ಇದ್ವಿ. ರೀಸನ್ ಏನು ಅಂದ್ರೆ ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ನಮಗೆ ಒಂದು ಸ್ವಲ್ಪ ಕಮ್ಮಿ ಆದ್ರೆ ಇರುತ್ತೆ. ನೆಕ್ಸ್ಟ್ ಟೈಮ್ ಇಂದ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನಮ್ಮ ಇಂಡಿಯಾಗೆ ಬಂದಾಗ ಆಪಲ್ ಪ್ರಾಡಕ್ಟ್ಸ್ ನ ತಗೊಂಡು ಹೋಗ್ತಾರೆ. ಇವಾಗ ಕಂಪೇರ್ ಮಾಡಿದ್ರೆ ಅಮೆರಿಕಾಗಿಂತ ನಮ್ಮ ಇಂಡಿಯಾದಲ್ಲೇ ಐಫೋನ್ಸ್ ನಿಮಗೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ, ಅಮೆರಿಕಾದಲ್ಲಿ ಡಬಲ್ ಪ್ರೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಟ್ರಾಫಿಕ್ ಪ್ರೈಸಸ್ ಅನ್ನೋದು ಯಾವಾಗಿಂದ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನನಗನ್ನಿಸ್ದಂಗೆ ಲಾಸ್ಟ್ 3-4 ಡೇಸ್ ಬ್ಯಾಕ್ ಅನ್ಕೊಂತೀನಿ ಆಪಲ್ ಕಂಪ್ನಿಯವರು ನಮ್ಮ ಇಂಡಿಯಾದಿಂದ ಇವಾಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಐಫೋನ್ಸ್ ಅಸೆಂಬಲ್ ಆಗ್ತಾ ಇದೆ, ಏರ್ಪೋರ್ಟ್ಸ್ ಆಗ್ತಾ ಇದೆ, ಹಾಗೆ ಬಂದ್ಬಿಟ್ಟು ಲ್ಯಾಪ್ಟಾಪ್ಸ್ ಕೂಡ ನಮ್ಮ ಇಂಡಿಯಾದಲ್ಲೇ ಅಸೆಂಬಲ್ ಆಗ್ತಾ ಇದೆ. ಹತ್ರ 4ರಿಂದ 5 ಫ್ಲೈಟ್ ಐಟಮ್ಸ್ ನ ಒಂದೇ ದಿನ ಇವರು ಶಿಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರೀಸನ್ ಏನಂದ್ರೆ ಅದಷ್ಟನ್ನು ಕೂಡ ಒಂದೇ ಸಲ ಶಿಪ್ ಮಾಡ್ಕೊಂಡ್ರೆ ಅವರಿಗೆ ಲಾಭ ಜಾಸ್ತಿ ಇರುತ್ತೆ. ಅಂದ್ರೆ ಟ್ಯಾಕ್ಸ್ ಏನಾದ್ರೂ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ 46% ಜಾಸ್ತಿ ಇಟ್ಬಿಟ್ಟೆ ಆ ಒಂದು ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ಬೋದು. ಅಂದ್ರೆ ಆ ಲೆವೆಲ್ ಅಲ್ಲಿ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ, ಏನಾದ್ರೂ ನನಗೆ ಫರ್ದರ್ ಆಗಿ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.